ಇವಾಗ ಅನೇಕ ರಾಷ್ಟ್ರಗಳು, ವಿಶೇಷವಾಗಿ ಯುರೋಪಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು, ಎಸ್ಪೆಷಲಿ ಡೆನ್ಮಾರ್ಕ್, ಪೋಲ್ಯಾಂಡ್, ಬುಲ್ಗೇರಿಯಾ, ಸ್ಪೇನ್, ಇವೆಲ್ಲವೂ ಕೂಡ ತಮ್ಮ ಕಾನೂನುಗಳನ್ನು ಬಹಳ ತೀಕ್ಷ್ಣವಾಗಿ ಇಟ್ಕೊಂಡಿದ್ದಾವೆ. ದ ಫುಲ್ ಪವರ್ಸ್ ಹ್ಯಾಸ್ ಬಿನ್ ಡೆಲಿಗೇಟೆಡ್. ಇವನ್ ಇಲ್ಲಿ ಮೈಗ್ರೆಂಟ್ಸ್ ಅಂತಕ್ಕಂಥವ್ರು ಯಾರಿದ್ದಾರೆ, ವಿತ್ ವೀಸಾ ಇರ್ತಕ್ಕಂಥವ್ರು ಇರ್ಬೋದು, ವಿತೌಟ್ ವೀಸಾ ಇರ್ತಕ್ಕಂಥವ್ರು, ವೈಲೇಷನ್ಸ್, ಈವನ್ ಟ್ರಾಫಿಕ್ ವೈಲೇಷನ್ಸ್, ಸ್ಮಾಲೆಸ್ಟ್ ಟ್ರಾಫಿಕ್ ವೈಲೇಷನ್ಸ್ ಮಾಡಿದ್ರು ಕೂಡ ವಿಲ್ ಬಿ ಡಿಪೋರ್ಟೆಡ್ ಫ್ರಮ್ ದ ಸೇಮ್ ಸ್ಪಾಟ್. ಸೊ ಅಷ್ಟು ಪವರ್ಸ್ನ ಪೊಲೀಸ್ನವ್ರಿಗೆ ಕೊಟ್ಟಿದೆ. ದೇ ಕ್ಯಾನ್ ಬಿ ಅರೆಸ್ಟೆಡ್ ಎನಿ ಮೂಮೆಂಟ್. ಸೊ ಆ ಥರದ ಪರಿಸ್ಥಿತಿನಲ್ಲಿ ಇವತ್ತು ಲೀಗಲ್ ಆ್ಯಂಡ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಮೇಲೆ ಕಾಣ್ತಕ್ಕಂಥ ನಿರ್ಧಾರಗಳನ್ನು ಭಾಳಷ್ಟು ಯುರೋಪಿಯನ್ ದೇಶಗಳು ಮಾಡಿದ್ದಾವೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ, ಐ ಥಿಂಕ್ ರೀಸೆಂಟ್ ಆಫ್ಟರ್ ದಿಸ್ ಟ್ರಂಪ್ ಗೌರ್ಮೆಂಟ್ ಬಂದ ಮೇಲೆ ಭಾಳಷ್ಟು ನಮ್ಮ ಭಾರತೀಯರನ್ನೇ ಅವ್ರನ್ನ ಡಿಪೋರ್ಟ್ ಮಾಡಿರ್ತಕ್ಕಂಥದ್ದನ್ನ ತಾವು ಕಂಡಿದ್ದೀರಿ. ಅವ್ರನ್ನ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಆ ಥರ ಲೀಗಲ್ ಆ್ಯಂಡ್ ಇಲ್ಲಿಗಲ್ ಇರ್ತಕ್ಕಂಥವ್ರಿಗೆ ನಾವು ಸರಿಯಾದಂಥ ಕಾನೂನು ಪ್ರಕಾರವಾಗಿ ಅವರಿಗೆ ರಕ್ಷಣೆ ಕೊಡೋದಿದ್ರೆ ಕೊಡ್ತೀವಿ, ಅಥವಾ ಡಿಪೋರ್ಟ್ ಮಾಡಿರ್ತಕ್ಕಂಥವ್ರನ್ನ ರಿಸೀವ್ ಮಾಡ್ಕೊಳ್ತೀವಿ ಅಂತ ಹೇಗೆ ಭಾರತ ಸರ್ಕಾರ ಹೇಳಿದೆಯೋ ಅದೇ ರೀತಿಯಲ್ಲಿ ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ರತ್ವಾನ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಅಥವಾ ಮಿಡ್ಲ್ ಈಸ್ಟ್ ಇರ್ಬೋದು, ಅಥವಾ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು, ಲೀಗಲ್ ಆಗಿರ್ತಕ್ಕಂಥವ್ರು, ಟೂರಿಸ್ಟ್ ವೀಸಾ, ವರ್ಕಿಂಗ್ ವೀಸಾ ಬರ್ತಕ್ಕಂಥವ್ರು, ಲೇಬರ್ ವೀಸಾ ಬಂದಿರ್ತಕ್ಕಂಥ ಇವ್ರನ್ನ, ಬೇರೆ ಸ್ಟೂಡೆಂಟ್ಸ್, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ನೋಡ್ತಕ್ಕಂಥದ್ದಾಗಿದೆ. ಆದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ನಮಗೆ ಕುತ್ತು ಬಂದಾಗ ಇದನ್ನು ನಾವು ಭಾಳ ತೀಕ್ಷ್ಣವಾಗಿ ತಗೊಳ್ತಕ್ಕಂಥ ಕಾನೂನಿನ ಅವಶ್ಯಕತೆಗಳಿದ್ದಾವೆ. ಮತ್ತು ಇದನ್ನು ಕೂಂಬಿಂಗ್ ಏನಿದೆ, ನಮ್ಮ ಪೊಲೀಸು ಏನು ನಮ್ಮ ಸಿಟಿ ಇರ್ಬೋದು, ಅಥವಾ ನಮ್ಮ ರೂರಲ್ ಸೆಕ್ಟರ್ಸಲ್ಲಿ ಇರ್ಬೋದು, ನಮ್ಮ ರೈತರ ಕೆಲಸಗಳನ್ನು, ಕಸಬುಗಳನ್ನು, ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಇವರು ಅಲ್ಲಿ ಪೂರ್ಣ ಪ್ರಮಾಣವಾಗಿ ಹಿಡಿತದಲ್ಲಿ ತಗೊಂಡು, ಕಾಫಿ ಎಸ್ಟೇಟ್ಸಲ್ಲಿ ಈಗಾಗಲೇ ಭಾಳಷ್ಟು ಜನ, ನಮ್ಮ ಮಾಹಿತಿ ಪ್ರಕಾರ ವಿ ಹ್ಯಾವ್ ಮೋರ್ ದನ್ ಅಬೌಟ್ 95 to 1 lakh ಪೀಪಲ್ ವರ್ಕಿಂಗ್ ದೇರ್. ಸೊ ನಮ್ಮ ರೈತರ ಕೆಲಸಗಳನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ, ಆರ್ಥಿಕ ಸ್ಥಿತಿಯನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಇದನ್ನೆಲ್ಲದೂ ಕೂಡ ಚೀಪ್ ಲೇಬರ್ಸ್ ಅಂತ ಹೇಳಿ ನಮಗೆ ತಗೊಂಡಾಗ ಕೂಡ ಸಬ್ಸಿಕ್ವೆಂಟ್ ಆಗಿ ಅವರೇ ಇಡೀ ಸಿಸ್ಟಮ್ನ ಮೊನೊಪೊಲಿ ಮಾಡ್ಕೊಳ್ತಕ್ಕಂಥ ಕೆಲಸ ಆಗೋಗಿದೆ. ಹಾಗಾಗಿ ಇದರ ವ್ಯವಸ್ಥೆನ ಸರಿಯಾದಂತಹ ಹಾದಿಗೆ ತರ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಈ ಆಕ್ಟ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್, ನಮಗೇನು ಹೊಸ ಆಕ್ಟ್ಗಳು ಬೇಕಾಗಿಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ನಾವು, ಮತ್ತು ಯಾವ್ಯಾವ ಕಾನೂನುಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಎಸ್ಪೆಷಲಿ ನೀವೀಗೇನು CCA ಅಥವಾ ಏನು ಮಾಡ್ತಾ ಇದ್ದೀವಿ, ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ, ಪಾಪ್ಯುಲೇಷನ್ ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ತಂಡದಿಂದ ಒತ್ತಾಯ, ವಂಶವೃಕ್ಷವನ್ನು ಕಡ್ಡಾಯವಾಗಿ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂತೇಳಿ. ಈ ವಂಶವೃಕ್ಷನ ನೀವು ಅಟ್ಯಾಚ್ ಮಾಡಿಬಿಟ್ರೆ ಅವ್ರ ಅಪ್ಪ ಎಲ್ಲಿದ್ರು, ಅವ್ರು ಎಲ್ಲಿದ್ರು, ಯಾವ ಮೂಲದಿಂದ ಬಂದ್ರು ಎಲ್ಲದೂ ಕೂಡ ಸಿಗುತ್ತೆ. ಇದರಿಂದ ನಮಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಟ್ಕೊಂಡು ನಮಗೆ ರೆಟಿನಾ ಮತ್ತು ಬಯೋಮೆಟ್ರಿಕ್ ಸಿಸ್ಟಮ್ಸ್ನಲ್ಲಿ ನಾವೇನು ಎಲ್ಲದನ್ನೂ ನಡೆಸ್ತಾ ಇದ್ದೀವಿ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಲಾಗು ಮಾಡಿ ನಮ್ಮ ಭಾರತೀಯರಿಗೆ ರಕ್ಷಣೆ ಕೊಡಬೇಕು. ಲೀಗಲ್ ಆಗಿರ್ತಕ್ಕಂಥ ಮೈಗ್ರೆಂಟ್ಸಿಗೆ ಇಲ್ಲೇನಿದ್ದಾರೆ ಅವರು ಕೂಡ ಇಲ್ಲೀಗಲ್ ಆಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ, ಅಥವಾ ನಮ್ಮ ರಾಷ್ಟ್ರೀಯ ಬದ್ಧತೆಗೆ ಅಡ್ಡ ಬಂದ್ಬಿಟ್ಟು ಕುತ್ತಾಗಿರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ತಂಡ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಮಹದೇವಪುರ ಅರವಿಂದ್ ನಿಂಬಾವಳಿಯವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆ ಒಂದು ಕಾರ್ಯಕ್ರಮ ಇದೆ. ಅಲ್ಲಿಂದ 10:15ವರೆಗೂ ಅಲ್ಲಿ ಇನ್ಸ್ಪೆಕ್ಷನ್ ನಡೀತದೆ. ಈಗಾಗಲೇ ಸಮೀಕ್ಷೆ ನಡೆದಿದ್ದಾವೆ, ಭಾಳಷ್ಟು ನಡೆದಿದ್ದಾವೆ. ಅದೆಲ್ಲ ಮಾಹಿತಿಗಳನ್ನು ತಮಗೆ ಅಲ್ಲೇ ಸ್ಪಾಟಲ್ಲಿ ಕೊಟ್ಬಿಟ್ಟು ದೆನ್ 11:30, 11:40ಗೆ ಒಂದು ಪಬ್ಲಿಕ್ ಮೀಟಿಂಗ್ ಥರ ಒಂದು ಗ್ಯಾದರಿಂಗ್ ಮಾಡಿದ್ದೀವಿ ಮಹದೇವಪುರದಲ್ಲಿ. ಇಷ್ಟನ್ನು ಕೂಡ ಕರೆದಿದ್ದೀವಿ, ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಯಾರನ್ನ ಡಿಪೋರ್ಟ್ ಮಾಡಬೇಕು ಅಂತೇಳಿ ಆ ಮಾಹಿತಿನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಮಾಹಿತಿಯನ್ನ ನಮಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಲ್ಲಿ ಬರಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಎನಿ ಕ್ವೆಶ್ಚನ್ಸ್ ಇದ್ರೆ ದೇ ಆರ್ ದ ಫಸ್ಟ್. ಇದು ನಾನು ಈಗಾಗಲೇ ಬಹಳಷ್ಟು ಜನ ಪೊಲೀಸು ವರ್ಕ್ ಆನ್ ದಿಸ್, ಅವರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ. ಅವರಿಂದ ನಾನು ನಮ್ಮ ಮಾಹಿತಿಗಳನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಿಕಾಸ್ ಇಟ್ಸ್ ಆನ್
ವೆರಿ ಪೊಲೀಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿರೋದ್ರಿಂದ ಇದನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಡೈರೆಕ್ಷನ್ಸ್ ಬಂದಿರೋದ್ರಿಂದ ನಾವು ರಾಜ್ಯ ಸರ್ಕಾರದ ಮುಖೇಣನೇ ಎಲ್ಲದೂ ಕೂಡ ಹೋಗ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಹಾಗಾಗಿ ನಮ್ಮ ಮಾಹಿತಿಗಳು ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮಹದೇವಪುರ ಮಾತ್ರ ನಾಳೆ ಮಾಡ್ತಕ್ಕಂಥದ್ದು. ಮಹದೇವಪುರ ನಾವಿದು ಆದ್ಮೇಲೆ ನಮ್ಮ ತಂಡ ಬೇರೆ ಕಡೆಗೆ ಹೋಗ್ತಕ್ಕಂಥ ಪ್ರಯತ್ನಗಳು ಕೂಡ ಇದಾವೆ. ಕೆಲವತ್ರ ಒಂಚೂರು ಸೆನ್ಸಿಟಿವ್ ಇದೆ, ಬಿಕಾಸ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ರೈತರಿದ್ದಾರೆ, ಇದ್ದಾರೆ, ಎಸ್ಟೇಟ್ ಓನರ್ಸ್ ಇದ್ದಾರೆ. ಇವೆಲ್ಲವೂ ಕೂಡ ಸೂಕ್ಷ್ಮತೆಯನ್ನು ಅರಿತಾ ಇದ್ದೀವಿ. ಯಾಕಂದ್ರೆ ಲೇಬರ್ಸ್ ನಾವು ಒಂದೇ ಸರಿ ಲಿಫ್ಟ್ ಮಾಡಿದ ತಕ್ಷಣ ಬೇರೆ ಬೇರೆ ಕಾರಣಗಳಿಗೆ ಸಮಸ್ಯೆಗಳು ಬರ್ಬೋದು. ಮತ್ತು ಆಕ್ಟಿನ ಪ್ರಕಾರ ಲೇಬರ್ಸ್ ಬಂದು ಇಲ್ಲಿ ಲೀಗಲ್ ಆಗಿ ಇದ್ಬಿಟ್ಟು ಕೆಲವು ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಕೆಲವು ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಇದರಲ್ಲೇನೆ ಬೈಫಿಕೇಶನ್ ಮಾಡಿ ಹೂ ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರನ್ನ ಮಾತ್ರ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು. ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸ್ ಬಂದಿದ್ದಾರೆ, ಕೆಲವು ಸ್ಕಿಲ್ಡ್ ಲೇಬರ್ಸ್ ಬಂದಿದ್ದಾರೆ, ಕೆಲವರೆಲ್ಲರೂ ಕೂಡ ಕೆಲವು ಬಹಳಷ್ಟು ಸಿಸ್ಟಮ್ಸ್ ನಲ್ಲಿ ನಮ್ಮ ಜೊತೆಗಿದ್ದಾರೆ. ಇವಾಗ ನಮ್ಮವರೇ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಲೇಬರ್ಸ್ ಅಂಡ್ ಪ್ರೊಫೆಷನಲ್ಸ್ ಬೇರೆ ದೇಶದಲ್ಲೂ ಇದ್ದಾರೆ. ವಿಲ್ ಹ್ಯಾವ್ ಟು ಥಿಂಕ್ ಆನ್ ಬೋತ್ ದ ಸೈಡ್ಸ್. ಇದನ್ನು ನಾವು ಅವರಿಂದ ಅವರಿಗೆಷ್ಟು ಪರವಾಗಿರ್ಬೇಕು ನಮ್ಮ ಕಾನೂನುಗಳು, ಮತ್ತು ಇಲ್ಲಿಗೆಲ್ ಆಗಿರ್ತಕ್ಕಂಥವ್ರಿಗೆ ಹೇಗೆ ಡಿಪೋರ್ಟ್ ಮಾಡಬೇಕು ಅನ್ನೋ ವಿಚಾರಕ್ಕೋಸ್ಕರನೇ ಪಕ್ವಾಗಿ ತಗೊಂಡಿರ್ತಕ್ಕಂಥ ವಿಚಾರ. ಸರ್, ಇದು ಈಗಾಗಲೇ ನಾವು ಒಂದು ರಿಪೋರ್ಟ್ ಅನ್ನ ನಾವು ನಮ್ಮ ಏನು ವಾರ್ ರೂಮ್ ಏನ್ ಮಾಡಿದ್ವಿ. ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಕಾಲ್ಸ್, ಲಾಟ್ ಆಫ್ ಇನ್ಫಾರ್ಮೇಶನ್. ಒಂದೊಂದು ಸೆಂಟರ್ಸ್ ಅಲ್ಲಿ 7,000 ಒಂದು ಫೋನ್ ಕಾಲ್ ಅಲ್ಲಿ ಒಂದು ಜಾಗದಲ್ಲಿ 7,000 ಜನ, 5,000 ಜನ. ಆಮೇಲೆ ಎಸ್ಪೆಷಲಿ ಮೇಡ್ಸು. ಮತ್ತೆ ಬಹಳ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ ಏನಂದ್ರೆ ನಮ್ಮ ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ವೆಂಡರ್ಸ್, ಮೋಸ್ಟ್ ಆಫ್ ದ ಪಾನಿಪುರಿ ಮಾಡೋನ್ ಇರ್ಬೋದು, ಜ್ಯೂಸ್ ಮಾಡೋನ್ ಇರ್ಬೋದು, ಹೈ ಸ್ಕೂಲ್ ಏರಿಯಾಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟ್ ಏರಿಯಾಸ್ಗಳಲ್ಲಿ ಇಲ್ಲೆಲ್ಲದಕ್ಕೂ ಕೂಡ ಬೇರೆ ಬೇರೆ ಹಂತದಲ್ಲಿ ಅದರದ್ದು ವಿಚಾರಗಳನ್ನ ನಾನು ಇಲ್ಲಿ ಯಾವಾಗ್ಲೇನೆ ಡಿಸ್ಕ್ಲೋಸ್ ಮಾಡೋದಿಲ್ಲ. ಯಾಕಂದ್ರೆ ಅದು ಆಮೇಲೆ ಕ್ಲೀನ್ಲಿನೆಸ್ ಇರ್ಬೋದು, ಇವೆಲ್ಲವೂ ಕೂಡ ಅದರಲ್ಲಿ ಒಳಗೊಂಡಿದೆ. ಕೆಲವೆಲ್ಲವೂ ಬಹಳ ಸೂಕ್ಷ್ಮತೆಗಳಿದ್ದಾವೆ. ಎಸ್ಪೆಷಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಒಂದು ಇನ್ಸಿಡೆಂಟ್ ನಾನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ದೇ ಲಿಟ್ರಲಿ ಆಡ್ ಫ್ಯೂ ಆಫ್ ದ ಡ್ರಗ್ಸ್ ಟು ದ juices and food material so that they can capture the customers and they can do the drug mafia na ಮುಂದುವರಿಸಿಕೊಂಡಂತ ಅಡಿಕ್ಷನ್ಸ್ ಗಳ ಹಾಕಬೇಕು ಅಂತಕ್ಕಂತ ವಿಚಾರ ಅದು ಅಫಿಷಿಯಲ್ಸ್ ಏರಿಯಾದಲ್ಲೂ ಇದೆ ಮತ್ತು ಸ್ಕೂಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏರಿಯಾಸ್ ಅಲ್ಲೂ ಇದೆ. ಮತ್ತು ಮೇಡ್ಸ್, ಇವಾಗ ರೀಸೆಂಟ್ ಆಗಿ ನೀವು ನೋಡಿದ್ದೀರಿ, ಕೆಲ್ಸಕ್ಕೆ ಬಂದಿರ್ತಕ್ಕಂಥವ್ರು ಅಪ್ಪ ಅಮ್ಮ ಇದಕ್ಕೆ ಹೋದಾಗ ಇಬ್ರು ತಂದೆ ತಾಯಿಗಳನ್ನ ಮರ್ಡರ್ ಮಾಡ್ಬಿಟ್ಟು ಅವರು ಇಡೀ ಮನೆಯಲ್ಲಿ ಲೂಟಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ರೀಸೆಂಟ್ ಆಗಿ ನ್ಯಾಬ್ ಆಗಿರ್ತಕ್ಕಂಥದ್ದು ಇದೆ. ಮತ್ತೆ ಅದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ ತಮಗೆ ಬಹಳ ಚೆನ್ನಾಗೇ ಗೊತ್ತಿದೆ. ಅದು ಆಫ್ರಿಕನ್ ಸಿಟಿಸನ್ಸ್ ಒಂದ್ಸರಿ ಯಾವುದೋ ಒಂದು ವಿಚಾರಕ್ಕೆ ನೀವು ಇದು ಮಾಡಿದಾಗ ಬೆಂಗಳೂರು ಸಿಟಿ ಪೊಲೀಸ್ನವ್ರನ್ನೇ ಅಟ್ಯಾಕ್ ಮಾಡಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ ಕುಲ್ಗೆಡಿಸ್ತಕ್ಕಂಥ ಕೆಲಸಗಳನ್ನ ಈ ತರ ಆಂಟಿ ಸೋಷಿಯಲ್ ಎಲಿಮೆಂಟ್ ಮಾಡತಕ್ಕಂಥ ನಿದರ್ಶನಗಳಿದ್ದಾವೆ. ಇನ್ನು ದೇಶದಾದ್ಯಂತ ಅಂತೂ ಅದು ಎಸ್ಪೆಷಲಿ ಅಸ್ಸಾಂ ಆಂದೋಲನ ಆದ್ಮೇಲಂತೂ ಬಹಳಷ್ಟು ಅವೇರ್ನೆಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಇದ್ದಾವೆ. ಬಾಂಗ್ಲಾದೇಶೀಸು ರೀಸೆಂಟ್ ಆಗಿ ನಮ್ಮ ಇರ್ತಕ್ಕಂಥ ಹಿಂದೂಗಳ ಮೇಲೆ ಅಥವಾ ಹಿಂದೂ ದೇವಸ್ಥಾನದ ಮೇಲೆ ಅಥವಾ ಹಿಂದೂ ಆರ್ಥಿಕವಾಗಿರ್ತಕ್ಕಂಥ ಅಂಗಡಿಗಳು ವ್ಯವಸ್ಥೆಗಳ ಮೇಲೆ ಅಷ್ಟೇ ಪ್ರಮಾಣದಲ್ಲಿ ಹೇಗೆ ಪಾಕಿಸ್ತಾನದಲ್ಲಿ ನಮ್ಮ ಮೈನಾರಿಟೀಸ್ ಆಗಿ ತಂದುಬಿಟ್ಟು ಇದನ್ನ ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಇಸ್ಕಾನಿನ ಕೃಷ್ಣ ದೇವಸ್ಥಾನವನ್ನ ಲೂಟಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ತಿಂಗಳಾನುಗಟ್ಟಲೆ ಡಿಟೈನ್ ಮಾಡಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ. ಹಾಗಾಗಿ ಇದೆಲ್ಲ ಸೂಕ್ಷ್ಮತೆಗಳನ್ನ ಅರಿತು ನಮ್ಮ ಭಾರತೀಯರನ್ನ ಹೊರಗಡೆಗೂ ರಕ್ಷಣೆ ಆಗ್ಬೇಕು ಮತ್ತು ಇಲ್ಲಿರ್ತಕ್ಕಂಥವ್ರಿಗೆ ರಕ್ಷಣೆ ಆಗ್ತಕ್ಕಂಥ ಕೆಲಸಕ್ಕೆ ನಮ್ಮ ಪ್ರಯತ್ನಗಳು ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ಟೀಮ್ ಬಿಜೆಪಿ ಕರ್ನಾಟಕ ನಮ್ಮಿಂದ ಮುಂದಾಗಿದೆ.